ಹನೂರು ಬಳಿ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನೂರಿನಲ್ಲಿ ರಸ್ತೆ ತಡೆದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಹನೂರು ಶಾಸಕ ಮಂಜುನಾಥ್ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗ ಮೂವರು ಬೇಟೆಗಾರರನ್ನ ಎನ್ಕೌಂಟರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹನೂರು ಬಳಿ ಇದೀಗ ರಸ್ತೆಯನ್ನ ತಡೆದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಶಾಸಕರಾಗಿರುವ ಹನೂರು ಮಂಜುನಾಥ್ ಭೇಟಿ ಕೊಟ್ಟಿದ್ದಾರೆ. ಎನ್ಕೌಂಟರ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಅರಣ್ಯಾಧಿಕಾರಿಗಳು ಒಂದು ಗನ್ನನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ. ಸತ್ತವರ ಕುಟುಂಬಕ್ಕೆ ಪರಿಹಾರ ಕೊಡೋದಕ್ಕೆ ಸಮಸ್ಯೆ ಇದೆ. ಇವರು ಕಾಡಿಗೆ ಹೋಗಿರುವ ಕಾರಣ ಸಮಸ್ಯೆ ಇದೆ. ಸಚಿವರ ಜೊತೆ ಮಾತಾಡಿ ಬಗೆಹರಿಸ್ತೇವೆ ಅಂತ ಹನೂರು ಶಾಸಕ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಬೇಟೆಗಾರರೋ ರೈತರೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಈಗಾಗಲೇ ಬೇಟೆಗಾರರು ಕಳೆದ ಹಲವು ದಿನಗಳಿಂದಲೂ ಇದೇ ರೀತಿಯಾಗಿ ಬೇಟೆಯನ್ನ ಆಡ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರನ್ನ ಬೇಟೆಯಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೀಗ ಕೇಳಿ ಬಂದಿದೆ. ಬೇಟೆಗಾರರ ಎನ್ಕೌಂಟರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಗ್ಯಾದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಆ ಭಾಗದ ಜನ. ಹನೂರಲ್ಲಿ ರಸ್ತೆ ತಡೆದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ ಇದು 5:30 ನಡೆರ್ತಕ್ಕಂಥ ಘಟನೆ. ಸೊ ಬೆಳಗಿನ ಜಾವ ಕತ್ತಲಲ್ಲಿ ಸ್ವಲ್ಪ ಯಾರಿಗೂ ಕ್ಲಾರಿಟಿ ಇಲ್ಲ. ಸೊ ಇಷ್ಟು ಒಂದು ಜನ ಸ್ವಲ್ಪ ಈಗ ಆಕ್ರೋಶ ಭರಿತರಾಗಿದ್ದಾರೆ ಕುಟುಂಬಸ್ಥರು ಎಲ್ಲರೂ. ಘಟನೆ ನಡಿಬಾರ್ದಿತ್ತು. ಬಟ್ ಇವತ್ತಿನ ಒಂದು ಸನ್ನಿವೇಶ ಬಹುಶಃ ನಾವು ಇವತ್ತೇನು ಅರಣ್ಯ ಇಲಾಖೆ ಈ ಒಂದು ನಿರ್ಧಾರ ಬಹುಶಃ ತನಿಖೆಯಿಂದನೇ ಹೊರಗೆ ಬರಬೇಕು. ಯಾಕೆಂದರೆ ಈಗ ಪ್ರಾಥಮಿಕವಾಗಿ ತನಿಖೆಗೆ ಆದೇಶ ಆಗಿದೆ. ಈ ಆದೇಶದಿಂದ ಈಗ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ನಾನು ಶಾಸಕನಾಗಿ ಒಂದು ರಿಟೈರ್ಡ್ ಜಡ್ಜ್ ಅವರನ್ನು ಇಟ್ಟು ಒಂದು ತನಿಖೆ ಆಗಿ ಯಾರು ಕಾನೂನನ್ನ ಕೈಗೆ ತಗೊಂಡಿದ್ದಾರೆ ಅವರಿಗೆ ಆ್ಯಕ್ಷನ್ ಆಗಬೇಕು. ಇದು ಭಾಳ ಮುಖ್ಯ. ಮತ್ತು ಈಗ ಕುಟುಂಬಸ್ಥರಿಗೆ ಯಾವ ಥರ ಒಂದು ಪರಿಹರಿಸಬೇಕು ಅನ್ನೋದು ಒಂದು. ಯಾಕೆಂದರೆ ಇವರು ಅರಣ್ಯಗೆ ಹೋಗಬಾರ್ದಿತ್ತು, ಅದು ಒಂದು ವಿಚಾರ ಇದೆ. ಬಟ್ ಈ ಥರದ ಒಂದು ಕಠಿಣ ನಿರ್ಧಾರ ತಗೊಳ್ಳೋಕ್ಕೆ ಅವ್ರಿಗೇನು ಪರಿಸ್ಥಿತಿ ಅಲ್ಲಿ ಉದ್ಭವ ಆಯಿತು, ಯಾಕಾಯಿತು, ಇದಕ್ಕೆ ಸಂಪೂರ್ಣ ತನಿಖೆ ಆಗಿ ಈಗ ಕುಟುಂಬಸ್ಥರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಗುಂಡಿನ ಚಕಮಕಿ ನಡೆದಿದೆ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಅವರು ಆತ್ಮರಕ್ಷಣೆಗೆ ಮಾಡಿದ್ದೀವಿ ಅಂತ ಒಂದು ಹೇಳ್ತಾರೆ. ಬಟ್ ಈಗೇನು ತನಿಖೆಯಿಂದಲೇ ನಮಗೆ ಹೆಚ್ಚಿನ ಮಾಹಿತಿ ಬರಬೇಕು. ಬೆಳಗಿನ ಜಾವಾರಿ ಇವರೆಲ್ಲರೂ ಕೂಡ ಯಾಕೆ ಕಾಡಿಗೆ ಹೋಗಿದ್ದು? ಬೇಟೆಗೆ ಹೋಗಿದ್ರು. ತನಿಖೆ ಮಾಡಲು ಬೇರೆ ದಾರಿಗಳಿವೆ. ಶೂಟೌಟ್ ಮಾಡುವ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿರೋದು. ನಾನು ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡಿತೇನೆ. ಎನ್ಕೌಂಟರ್ ಬಗ್ಗೆ ಸಂಸದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಿನ ಜಾವ ಇವರೆಲ್ಲರೂ ಯಾಕೆ ಕಾಡಿಗೆ ಹೋದ್ರು, ಈಗ ಇವರು ಬೇಟೆಗೆ ಹೋಗಿದ್ರು ಅನ್ನೋದಾದ್ರೂ ಕೂಡ ತನಿಖೆ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಆದ್ರೆ ಶೂಟೌಟೇ ಕೊನೆಯ ಕಾರಣನ ಈ ರೀತಿಯಾಗಿ ಮಾಡೋದಕ್ಕೆ, ಅಥವಾ ಶೂಟೌಟೇ ಕೊನೆ ಪರಿಹಾರನ? ಶೂಟೌಟ್ ಮಾಡುವ ಅವಶ್ಯಕತೆ ಏನಿತ್ತು? ಇದ್ರ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡಿತೀನಿ ಅಂತ ಹೇಳಿ ಸಂಸದ ಸುನಿಲ್ ಬೋಸ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಮಾಡಬಹುದಿತ್ತು, ಬಟ್ ಇದು ಆಗಬಾರ್ದಿತ್ತು. ಬಟ್ ಇದು ಯಾರು ತಪ್ಪಿಸಿದ್ದಾರೆ ಅವರು. ನನಗೆ ಈಗ ಒನ್ ಸೈಡ್ ಸ್ಟೋರಿ ಕೇಳಿದ್ದೀನಿ. ಫಾರೆಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ 5:30 ಬೆಳಗಿನ ಜಾವ 5:30 ನಾವು ಹೋದಾಗ, ಕಾರ್ಯಾಚರಣೆಗೆ ಹೋದಾಗ ಇವರು ಬೇಟೆಯಾಡಿ ಮಾಂಸನ ಹಂಚ್ತಾ ಇರೋ ಟೈಮಲ್ಲಿ ರನ್ ಮಾಡಿದ್ವಿ. ಅವ್ರು ಫೈರ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಮ್ಮ ಇದಕ್ಕೆ ಮಾಡಿದ್ವಿ ಅಂತ ಅವ್ರ ಸ್ಟೋರಿ ಹೇಳ್ತಾರೆ ಅಂಥದ್ದು. ಈಗ 4 ಜನರಲ್ಲಿ ಒಬ್ಬ NHL ಇದ್ದಾರೆ. ಅವರು ಸತ್ಯ ಘಟನೆ ಅವರು ವಿವರ ತಿಳ್ಕೊಂಡು, ನಾನು ಇದರಲ್ಲಿ ಫಾರೆಸ್ಟ್ ಅವ್ರದ್ದು ಕೂಡ ತಪ್ಪು ಎತ್ಕಾಣ್ತಿರೋಂಥದ್ದು. ಅವ್ರು ವಾರ್ನಿಂಗ್ ಮಾಡಿ ಏರ್ ಫೈರ್ ಮಾಡಿ ಮಾಡ್ಬೋದಿತ್ತು, ಬಟ್ ಇದು ಆಗಬಾರ್ದಿತ್ತು. ಬಟ್ ಇದು ಯಾರು ತಪ್ಪಿಸಿದ್ದಾರೆ ಅವ್ರಿಗೆ ಕ್ರಮ ಕೇಳುವಂಥ ಕ್ರಮ ಕೈಗೊಳ್ತೀವಿ ಅಂತ ಹೇಳಕ್ಕೆ ಬಯಸ್ತಾರೆ. ಅಲ್ಲ, ಅವ್ರು ಹೇಳೋವಂಥದ್ದು ಸರ್ 5:30 ಬೆಳಗ್ಗೆ ಅರಣ್ಯ ಪ್ರದೇಶ ಅಂದರೆ ಏನು ರಿಸ್ಟ್ರಿಕ್ಷನ್ ಏರಿಯಾ ಇದೆ, ಅದಕ್ಕೆ ಹೋಗಾಗಿ ಏನಕ್ಕೆ ಹೋಗಿದ್ರು ಅಂತ ಫಾರೆಸ್ಟ್ ಅವ್ರಿಗೆ ಕೇಳ್ತಾರೆ ಅಂಥದ್ದು. ಬಟ್ ನಾವು ಒನ್ ಸೈಡ್ ಸ್ಟೋರಿ ಕೇಳಿರೋಂಥದ್ದು. ಈಗ ಅವ್ನು ಯಾರು ಗಾಯಾಳು ಇದ್ದಾರೆ ಅವ್ರ ಬಗ್ಗೆ ಏನಕ್ಕೆ ಹೋಗಿದ್ರಿ ಅಂತ ಗೊತ್ತಾದ್ಮೇಲೆ ಯಾರೇ ತಪ್ಪಿಸಿದ್ರು ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ನನಗೆ ಈಗ ಒನ್ ಸೈಡ್ ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಪತಿ ಜಮೀನಿನಲ್ಲಿ ಜೋಳ ಕಾಯೋದಿಕ್ಕೆ ಹೋಗಿದ್ರು, ಜಮೀನಿನಿಂದ ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತ ಹೇಳಿ ಮೃತ ಆಂಟೋನಿ ಪತ್ನಿ ಲೊಡ್ದು ಮೇರಿ ಆರೋಪ ಮಾಡಿದ್ದಾರೆ.
ಶೂಟ್ ಮಾಡಲು ಪರ್ಮಿಷನ್ ಕೊಟ್ಟವರು ಯಾರು? ನನಗೆ ನ್ಯಾಯ ಬೇಕು ಅಂತ ಲುಡ್ದು ಮೇರಿ ಆಗ್ರಹವನ್ನ ಮಾಡಿದ್ದಾರೆ. ಈಗ ಅವರು ಹೇಳುವ ಪ್ರಕಾರ ಅವರು ಬೇಟೆಗೆ ಹೋಗಿದ್ದಲ್ಲ, ಕಾಡಿಗೆ ಹೋಗಿದ್ದಲ್ಲ, ಅವರು ತನ್ನ ಪತಿ ಜಮೀನಿನಲ್ಲಿ ಜೋಳ ಕಾಯೋದಿಕ್ಕಂತ ಹೋಗಿದ್ರು. ಅವರನ್ನ ಜಮೀನಿನಿಂದ ಕರ್ಕೊಂಡು ಹೋಗಿ ಗುಂಡಿಟ್ಟು ಸಾಯಿಸಿದ್ದಾರೆ ಅಂತ ಹೇಳಿ ಮೃತ ಆಂಟೋನಿ ಪತ್ನಿ ಲುಡ್ದು ಮೇರಿ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ. ಇವರಿಗೆ ಶೂಟ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ನನಗೆ ನ್ಯಾಯ ಬೇಕು ಅಂತ ಲುಡ್ದು ಮೇರಿ ಆಗ್ರಹ ಮಾಡ್ತಿದ್ದಾರೆ. ಏನೇ ತಪ್ಪು ಮಾಡಿದ್ರು ಕೂಡ ಸಾಯಿಸುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಒಂದು ಜೀವವನ್ನ ತೆಗೆಯುವಂತಹ, ಪ್ರಾಣ ತೆಗೆಯುವ ಹಕ್ಕು ಕೂಡ ಯಾರಿಗೂ ಇಲ್ಲ. ಈಗ ಅವರು ಕೇಳ್ತಾ ಇರೋದು ಅದನ್ನೇ. ನಮ್ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವನ್ ತಕೊಂಡ್ ಬಂತ ಕಾಡಿನ ತಕೊಂಡ್ ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ನಮ್ ಜಮೀನ ತಕೊಂಡ್ ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರ ಒಬ್ರೇ ಮಲಗಿದ್ದು. ಜಮೀನಿಂದ ಕರ್ಕೊಂಡ್ ಹೋಗಿ ಶೂಟ್ ಮಾಡಿದ್ದಾರೆ. ಅವ್ರು ಜಮೀನಲ್ಲಿ ಜೋಳ ಹಾಕಿದೀವಿ. ಬಂದು ಜೋಳ ಮಲಗಿದ ಜಾಗದಲ್ಲಿ ಎತ್ಕೊಂಡ್ ಹೋಗಿ ಅವ್ರು ಶೂಟ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಇವ್ರು ಕಾಡಿಗೆ ಹೋಗಿಲ್ಲ. ಕಾಡಿಗೆ ಹೋಗಿದ್ರೆ ಕಾಡ್ ಶೂಟ್ ಮಾಡಿದ್ರೆ ಅಲ್ಲೇ ಶೂಟ್ ಮಾಡಿದ್ರೆ ಅಲ್ಲಿ ಬಿಟ್ಟಿರ್ಬೇಕಾನೆ. ಇಲ್ಲೇ ತಕೊಂಡ್ ಬಂದ್ರು, ನಗರಕ್ಕೆ ಯಾಕೆ ತಕೊಂಡ್ ಬಂದ್ರು, ಮೈಸೂರಿಗೆ ತಕೊಂಡ್ ಬಂದ್ರು. ಅವ್ರು ನಮ್ಮ ಗಂಡ ಬಂದಿ ಮಲಗಿದ್ದು ಜಮೀನಲ್ಲಿ ಜೋಳದ ತೆನೆಗೆ ಹಂದಿ ಬರ್ತದೆ ಅಂತ ಜಮೀನಲ್ಲಿ ಮಲಗಿದ್ದು. ಅವ್ರು ಬಂದು ನೈಟ್ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡಿದ್ದು. ಅದೇ ನ್ಯಾಯ ನಮ್ಗೆ. ನಮ್ಗೆ ನ್ಯಾಯ, ನಮ್ಗೆ ನ್ಯಾಯ. ಉಸಿರೇ ಬರ್ಲೇಬೇಕು, ನಮ್ ಗಂಡ ಬರ್ಲೇಬೇಕು, ಉಸಿರು ಕೊಡ್ಲೇಬೇಕು. ಇಲ್ಲದ್ರೆ ಅವ್ರು ಕರ್ಕೊಂಡ ಬರ್ಲೇಬೇಕು. ನಾವು ಯಾರು ಶೂಟ್ ಮಾಡಿ ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಟ್ಟಿದ್ರೆ ಕೆಳಗಡೆ ಜಮೀನಲ್ಲಿ ಮಲಗಿದವ್ರನ್ನ ತಕೊಂಡು ಹೋಗಿ ಕಾಡಲ್ಲಿ ಶೂಟ್ ಮಾಡಿದ್ದಾರೆ. ನಮ್ಗೆ ನ್ಯಾಯ ಬೇಕು. ಅವ್ರು ಕರ್ಕೊಂಡು ಪರ್ಮಿಷನ್ ಕೊಟ್ಟಿದ್ದೆ ಅವ್ರು ಅಂತ ಅವ್ರು ಕರ್ಕೊಂಡು ಬರ್ಲೇಬೇಕು. ನಮ್ಗೆ ನ್ಯಾಯ ಬೇಕು. ನಾವ್ ಬಿಡಲ್ಲ. ನಾವ್ ನಮ್ಮ ಮಕ್ಳದೆ ನಮ್ಗೆ ಹೊಟ್ಟೆ ಉರಿತದೆ ಸರ್. ನಾವ್ ಬಿಡ್ಲಿಲ್ಲ. ಶೂಟ್ ಮಾಡಿಗೆ ಯಾರು ಪರ್ಮಿಷನ್ ಇಲ್ಲ. ಆಯ್ತಾ, ನಮ್ಗೆ ನ್ಯಾಯ ಸಿಗ್ಬೇಕು. ನಮ್ ಗಂಡ ಜಮೀನಲ್ಲಿ ಮಲಗ್ತಾ ಇದ್ದ. ಅವ್ರನ್ನ ತಕೊಂಡ್ ಬಂದ. ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ಮಾಡಿದ್ರೆ ಸ್ಟೇಷನ್ಗೆ ಕರೆತರಬೇಕಾಗಿತ್ತು. ಶೂಟ್ ಮಾಡಲು ಪರ್ಮಿಷನ್ ಕೊಟ್ಟವರು ಯಾರು? ನನ್ನ ಗಂಡ ಏನ್ ಮಾಡಿದಾನೆ ಅಂತ ಗುಂಡಿಟ್ಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ಯಾರ್ ಗತಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಮೃತ ಕುಮಾರ್ ಪತ್ನಿ ಡೊಮಿನಾ ಅಳ್ತಾನೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನನಗೆ ಯಾರ್ ಗತಿ, ನನ್ನ ಮಕ್ಕಳಿಗೆ ಯಾರ್ ಗತಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಶೂಟ್ ಮಾಡೋದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟವರು ಯಾರು ಅನ್ನೋದನ್ನ ಕೂಡ ಅವರೀಗ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ನನ್ನ ಗಂಡನನ್ನ ಸಾಯಿಸಿದ್ದಾರಲ್ಲ, ಅವರಿಗೆ ಪ್ರಾಣ ತೆಗೆಯೋದಕ್ಕೆ ಹಕ್ಕು ಕೊಟ್ಟವರು ಯಾರು, ಶೂಟ್ ಮಾಡೋದಕ್ಕೆ ಪರ್ಮಿಷನ್ ನೀಡಿದವರು ಯಾರು ಅಂತ ಹೇಳಿ ಇದೀಗ ಮೃತ ಕುಮಾರ್ ಪತ್ನಿ ಡೊಮಿನಾ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನ್ ತಪ್ಪು ಮಾಡಿದ್ರ ಅಂತ ಆತರ ಮಾಡ್ಬಿಟ್ರು. ಅದಕ್ಕೆ ನ್ಯಾಯ ಅಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಡಿಸ್ಬೇಕು ತಾನೆ. ಯಾಕೆ ಕರ್ಕೊಂಡು ಹೋದ್ರು? ಅವ್ರು ಕಳ್ಳತನ ಕೆಲಸ ಮಾಡಿದಾರೆ. ಅವ್ರು ಏನೋ ಮಾಡ್ಬಿಟ್ರು. ಅವ್ರು ಮನೆಗೆ ಕರ್ಕೊಂಡೋಗಿ ಅಲ್ಲೇ ತಕೊಂಡೋಗಿ ಏನೋ ಮಾಡ್ಬಿಟ್ರು ಸರ್. ಅಲ್ಲಿ ಕಾಡಲ್ಲಿ ಶೂಟ್ ಮಾಡಿದ್ರೆ ಅಲ್ಲೇ ಬಿಡ್ಬೇಕು ತಾನೆ. ಪೊಲೀಸ್ ಅವ್ರನ್ನ ಕರಿಬೇಕು ತಾನೆ. ಯಾಕೆ ಕರ್ಕೊಂಡು ಹೋದ್ರು ಅಲ್ಲಿಗೆ? ಅವಾಗ ಅವ್ರು ಏನೋ ಪ್ಲಾನ್ ಮಾಡಿದ್ರಿ ಸರ್. ಅದು ಇಲ್ಲ, ಎಲ್ಲಿ ಮಾಡಿದ್ರು. ನಾನು ಊರ್ಗ್ ಹೋಗ್ಬಿಟ್ಟೆ. ಬೆಳಿಗ್ಗೆನೆ ಹೇಳಿದ್ದು ನನ್ಗೇನು ಎಲ್ಲೂ ನಾನು 2 ದಿವಸ ಸಾವಾಗೈತು ಹೋಗ್ಬಿಟ್ಟೆ. ನಾನು ಇವಾಗ ಬೆಳಗ್ಗೆ ಬರ್ತೀನಿ ಮನೆಗೆ. ಈ ತರ ಏನೇನೋ ಹೇಳ್ತಾರೆ. ನಂಗೆ ಏನು ಗೊತ್ತಿಲ್ಲ. ಮೊಬೈಲ್ ಸ್ವಿಚ್ ಆಫ್. ನಮ್ ಗಂಡನ ಹತ್ರ ಮಾತು ಕೂಡ ಆಡಿಲ್ಲ ಸರ್. ಯಾರೋ ತೀರೋಗ್ಬಿಟ್ರು, ಬಾಟಲಿಗೆ ಹೊಂಟೋಗ್ಬಿಟ್ಟೆ. ನನಗೆ ನ್ಯಾಯ ಬೇಕೇ ಬೇಕು. ಶೂಟ್ ಮಾಡಿದ್ರು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಯಾಕೆ ಆತರ ಮಾಡಿದ್ರ ಅಂತ ನನ್ಗೆ ನ್ಯಾಯ ಬೇಕು ಸರ್. ನಾವು ನ್ಯಾಯ ಬೇಕೇ ಬೇಕು. ಮೂವರು ಬೇಟೆಗಾರರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಟೆಗೆ ಬಂದಿದ್ರು, ಮಾಂಸ ಸಿಕ್ಕಿರೋ ಮಾಹಿತಿ ಇದೆ ಅಂತ ಹೇಳಿ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಮೂವರ ಶೂಟೌಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೇಟೆಗೆ ಬಂದಿದ್ರು, ಮಾಂಸ ಸಿಕ್ಕಿರುವ ಮಾಹಿತಿ ಕೂಡ ಇದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರಾಗಿರೋ ಪುಟ್ಟರಂಗ ಶೆಟ್ಟಿ ಅವರು. ಬೇರೆ ಬೇರೆ ಮಾಹಿತಿಗಳು ಕೂಡ ಬರ್ತಿವೆ. ಹಿಡಿದು ಶೂಟ್ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕೇಳಿ ಬಂದಿದೆ. ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೈಸೂರಿನ ಮೆಡಿಕಲ್ ಕಾಲೇಜು ಶವಾಗಾರಕ್ಕೆ ಸಚಿವ ಪುಟ್ಟರಂಗ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಈಗ ಯಾರು ಮೂವರು ಬೇಟೆಗಾರರನ್ನ ಈಗ ಅವರ ಸಾವ ಆಗಿದೆ, ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಕೂಡ ಪುಟ್ಟರಂಗ ಶೆಟ್ಟಿ ಪಡೆದಿದ್ದಾರೆ. ಘಟನೆ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬೆಳಗಿನ ಜಾವ ಸುಮಾರು 5:20ರಲ್ಲಿ 4 ಜನ ಮೇಲೆ ಫಾರೆಸ್ಟಲ್ಲಿ ಶೂಟೌಟ್ ಮಾಡಿದ್ದಾರೆ. ಕತ್ತಲೆಯಲ್ಲಿ ಅಂತ ಹೇಳ್ತಾರೆ. ಸಾಮಾನ್ಯ ಬೆಳಗ್ಗೆ ಆಗಿತ್ತೆ. ಇವಾಗೆಲ್ಲ 5:20ಗೆ ಬೆಳಗ್ಗೆ ಆಗ್ತದೆ. ಸರಿಯಾದ ಮಾಹಿತಿ ಏನಂತ ನೋಡಬೇಕಾಗಿದೆ. ಅದು ಪರಿಶೀಲನೆ ಮಾಡ್ತೀವಿ ಏನಂತ. ಯಾಕಂದ್ರೆ ಅವ್ರಿಗೆ ಕತ್ತಿಗೆ ಇಟ್ಟು ಬಿದ್ದಿದೆ ಅಂತ ನನ್ನ ಇರತಕ್ಕಂಥ ಕತ್ತು ಹೊಡೆದಿದ್ದಾರೆ. ಏನಾಯ್ತಲ್ಲ ಅದನ್ನು ಪರಿಶೀಲನೆ ಮಾಡಿಸ್ತೀವಿ.
ಸರ್ ಏನಕ್ಕೆ ಸರ್ ಆಗಿರೋದು? ಅವ್ರು ಹೇಳೋ ಪ್ರಕಾರ ಬೇಟೆಗೆ ಹೋಗಿ ಮಾಂಸ ಇತ್ತು ಅದು ಕೊಡೋದು ಅಂತ, ಅವೆಲ್ಲ ಪುರಾವೆಗಳು ಬೇಕಲ್ಲ. ನೋಡಿದ್ರೆ ಬೇರೆ ಬೇರೆ ಥರ ಮೆಸೇಜ್ ಬರ್ತದೆ. ಗ್ರಾಮಸ್ಥರು ಹಂಗಂತ ಹೇಳ್ತಾರೆ, ಇವರು ಇಲ್ಲ ನಮಗೂ ಶೂಟ್ ಮಾಡೋಕೆ ಬಂದು ನಾವು ಮಾಡೋದು ಅಂತ ಇವರು ಹೇಳ್ತಾ ಇದ್ದಾರೆ. ಸತ್ಯತೆ ಅದನ್ನು ಇದು ಮಾಡಿದ ಮೇಲೆ ತಾನೆ ಗೊತ್ತಾಗೋದು, ಪರಿಶೀಲನೆ ಮಾಡಿದ್ಮೇಲೆ. ತನಿಖೆಗೆ ಆದೇಶ ಮಾಡ್ತೀರಾ ಸರ್ ಈ ಪ್ರಕರಣದ? ಈಗ ನೋಡ್ತೀನಿ, ಮಾತಾಡ್ಬಿಟ್ಟು ನಾನೀಗ ವಿಸಿಟ್ ಕೊಡ್ತಾ ಇದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಆ 3 ಬಾಡಿಗಳು ಅದನ್ನು ಪರಿಶೀಲನೆ ಮಾಡಿ DC ನಾವೆಲ್ಲ ಹೋಗ್ತಾ ಇದ್ದೀವಿ, ಸ್ಪಾಟ್ಗೆ ಹೋಗ್ತೀವಿ. ಅಲ್ಲಿ ಸಾರ್ವಜನಿಕರು ಅವರೆಲ್ಲ ನೋಡಿ ಏನೇ ಆದರೂ ಕತ್ತಿನ ಭಾಗ ಕೊಡೋದು ಸಾಯಿಸೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದು ನೋಡ್ಬೇಕು. ಬೇಕಾದ್ರೆ ಅವರೆಲ್ಲ ಫೋಟೋಗಳೇ ತಗೊಂಡು ಹೊಡಿಬೇಕಾಯ್ತದೆ. ಅವ್ರು ಶೂಟ್ ಮಾಡೋದು ಅಂತ ಹೇಗೆ ನೋಡಿದ್ರೆ ಮನುಷ್ಯರು ಪ್ರಾಣಿಗಳೆಲ್ಲ ಒಂದೇ ಪ್ರಾಣಿಗೋಸ್ಕರ ಮನುಷ್ಯರನ್ನೇ ಕೊಲ್ಲ ಮಾಡೋದು ಎಷ್ಟು ಮಟ್ಟ ಸರಿ ಅಂತ ನೋಡ್ತೀವಿ. ಬೆಳಗಿನ ಜಾವ ಶಾಗ್ಯ ಗ್ರಾಮದಲ್ಲಿ ಏನಾಗಿದೆ ಅನ್ನುವ ಮಾಹಿತಿ ಇದೆ. ಬೇಟೆಗಾರರ ಬಳಿ ಇದ್ದ ಬಂದೂಕನ್ನ ಸೀಸ್ ಮಾಡಲಾಗಿದೆ ಅಂತ ಬೆಂಗಳೂರಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಗ್ಯ ಗ್ರಾಮದಲ್ಲಿ ಆಗಿದ್ದೇನು ಅನ್ನೋದರ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ DKಶಿ. ಬೇಟೆಗಾರರ ಬಳಿ ಬಂದೂಕಿತ್ತು, ಅದನ್ನ ಸೀಸ್ ಮಾಡಲಾಗಿದೆ ಅಂತಾನು ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿದ ನಂತರ ಕಂಪ್ಲೀಟ್ ಆದಂತಹ ಮಾಹಿತಿ ಸಿಗುತ್ತೆ, ಎಲ್ಲಾ ರೀತಿಯ ಮಾಹಿತಿಯನ್ನು ನಾನು ಪಡೆಯುತ್ತಿದ್ದೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಯ ನಂತರ ಎಲ್ಲಾ ವಿಷಯ ಕೂಡ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ಶಾಗ್ಯದಲ್ಲಿ 3 ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ವೇಳೆ 3 ಸಾವಾಗಿದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕಾರ್ಯಾಚರಣೆಯ ಸಂದರ್ಭದಲ್ಲಿ 3 ಸಾವನ್ನಪ್ಪಿದ್ದಾರೆ. ಕೂಂಬಿಂಗ್ ವೇಳೆ 3 ಜನ ಸಿಕ್ಕಿದ್ರು, ಕಾರ್ಯಾಚರಣೆಯಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದೀಗ ಎಸ್ಎಫ್ ಆಗಿರುವಂತಹ ಮರಿಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ಈ ಘಟನೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ, ಇದು ಹೇಗಾಯ್ತು ಸರ್ ಈ ಘಟನೆ? ಮೇಡಮ್, ಈಗ ಏನು ಪೆಟ್ರೋಲಿಂಗ್ ಸ್ಟಾಪ್ ಹೋಗಿದ್ದಾರೆ, ಅವ್ರಿಗೂ ಮತ್ತೆ ಏನು ಬೇಟೆ ಆಡ್ಲಿಕ್ಕೆ ಹೋದಂತ ಒಂದು ಎದುರು ಭದ್ರ ಆಗಿದ್ದಾರೆ. ಆಗ ಇವರು ಏನ್ ಬೇಟೆಗಾರರು ಬಂದಿದವರು, ಅವರು ಸ್ಟಾಪ್ ಮೇಲೆ ಅವ್ರ ನಾಡ ಬಂದೂಕಲ್ಲಿ ಗುಂಡು ಹಾರ್ಸಕ್ಕೆ ಬಂದಿದ್ದಾರೆ. ಆ ಸಮಯದಲ್ಲಿ ಸಿಬ್ಬಂದಿಯವರು ಅವ್ರ ಮೇಲೆ ಗುಂಡು ಹಾರಿಸಿದ್ದಾರೆ ಆತ್ಮರಕ್ಷಣೆಗೋಸ್ಕರ. ಆಗ ಅಲ್ಲಿ 3 ಜನಕ್ಕೆ ಗುಂಡು ತಗಲಿದೆ. ಸೊ ಗುಂಡು ತಗಿದಾಗ ಅವರು ಅರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಇದ್ರು, ಒಬ್ರು ಒದ್ದಾಡ್ತಿದ್ರು. ಹಾಗಾಗಿ ಅವ್ರನ್ನ ಪ್ರಾಣ ರಕ್ಷಣೆಗೋಸ್ಕರ ಹಾಸ್ಪಿಟ್ಲಿಗೆ ಕರೆತರೋದಕ್ಕೆ ತಂದಿದ್ದಾರೆ. ಹಾಸ್ಪಿಟ್ಲಿಗೆ ತಂದಾಗ ಅವ್ರು ಆಲ್ರೆಡಿ ಮರಣ ಹೊಂದಿದ್ದಾರೆ ಅಂತ ಡಾಕ್ಟರ್ ತಿಳಿಸಿದ್ರು. ಇದು ನಡೆದಂತ ವಿಚಾರ. ಅಂದ್ರೆ ಒಟ್ಟು 4 ಜನ ಇದ್ರ ಸರ್? ಒಬ್ರು 4 ಜನ ಇದ್ರು, ಒಬ್ರು ತಲೆ ಮರೆಸ್ಕೊಂಡಿದ್ದಾರೆ. ಅಂದ್ರೆ ಇದು ಈಗ ಬೇಟೆಗಾರರು ಬರೋದು ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿತ್ತ? ಖಚಿತ ಮಾಹಿತಿ ಇತ್ತ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಹಿಂಗ್ ಬರ್ತಾ ಇದಾರೆ, ಈ ತರ ಆಗ್ತಾ ಇದೆ? ಮಾಹಿತಿ ನಮ್ಗೆ ಮಾಹಿತಿ ಇತ್ತು. ಅಂದ್ರೆ ಎಷ್ಟು ದಿನದಿಂದ ಈ ತರ ಆಗ್ತಾ ಇತ್ತು ಸರ್? ಬೇಟೆ ಆಡ್ತಾ ಇದ್ರು ಕಾಡಲ್ಲಿ? ಮೇಡಮ್, ಇಷ್ಟ ದಿನ ಏನ ಅಲ್ಲ, ಇನ್ಸಿಡೆಂಟ್ಸ್ ಗಳು ನಡೀತಾ ಇರ್ತವೆ. ನಾವು ಕೇಸ್ ಬುಕ್ ಮಾಡ್ತಾ ಇರ್ತೀವಿ. ಸೊ ಅಲರ್ಟ್ ಮಾಹಿತಿ ಇದ್ದಾಗ ನಾವು ಫೀಲ್ಡ್ಗೆ ಗಸ್ಟ್ಗೆ ಹೋಗ್ತೇವೆ. ರೆಗ್ಯುಲರ್ ಪೆಟ್ರೋಲಿಂಗ್ ಮಾಡ್ತಾ ಇರ್ತವೆ. ಈಗ ಏನ್ ಮಾಹಿತಿ ಬಂದಿದೆ, ನಾವು ವಾಚ್ ಟವರ್ ಅಲ್ಲಿ ಕಾಯ್ತಾ ಇರ್ತೀವಿ.
ವಾಚ್ ಮಾಡ್ತಾ ಇರ್ತಾರೆ. ಸೊ ಇನ್ಸಿಡೆಂಟ್ ಸಡನ್ ಆಗಿ ಅವ್ರು ಏನೇ ಎನ್ಕೌಂಟರ್ ಆದಾಗ ಅವರು ಸಿಬ್ಬಂದಿ ಮೇಲೆ ದಾಳಿ ಮಾಡಕ್ ಬಂದಾಗ ಅವರು ಪ್ರತಿರಕ್ಷಣೆಗಾಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅಂದ್ರೆ ಇದು 5 ಗಂಟೆಗೆ ಆಗಿರೋದಾ ಸರ್? ಈಗ ಮುಂಜಾನೆ ಒಂದು 5-5:30 ಸಮಯದಲ್ಲಿ ಆಗಿರುತ್ತೆ. 5 ಗಂಟೆ ಟೈಮ್. ಓಕೆ ಓಕೆ. ಅಂದ್ರೆ ಎಷ್ಟು ಹೊತ್ತಿಗೆ ಅವರು ಬಂದಿದ್ರು? ಆಲ್ಮೋಸ್ಟ್ ಅಂದ್ರೆ ಆ ಟೈಮಲ್ಲೇ ಬಂದಿದ್ರ ಅವರು? ಮೇಡಮ್ ಇಲ್ಲ, ಅವರು ನೈಟ್ ಹೋಗಿರೋ ಮಾಹಿತಿ ಇದೆ ಮೇಡಮ್. ನೈಟ್ ಹೋಗಿದ್ದಾರೆ. ಸೊ ಯಾವ ಭಾಗದಲ್ಲಿ ಇದಾರೆ ಏನು ಎತ್ತ ಅಂತ ಗೊತ್ತಾಗ್ಲಿಕ್ಕೆ ವಾಚ್ ಟವರ್ ಅಲ್ಲೆಲ್ಲ ಇದ್ದು ವಾಚ್ ಮಾಡ್ತಾ ಇದ್ರು. ಸರ್ ಈಗ ಈ ಹಿಂದೆ ಏನಾದ್ರೂ ಬೇಟೆ ಆಡಿರೋದ್ರ ಬಗ್ಗೆ ಇವ್ರ ಮೇಲೆ ಏನಾದ್ರೂ ಹಿಂದೆನೂ ನಮ್ಗೆ ಸುಮಾರು 3-4 ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಕೇಸ್ಗಳು ನಾವು ಆರೋಪಿತರನ್ನ ಅರೆಸ್ಟ್ ಮಾಡಿದೀವಿ. ಒಂದು ಈಗ ಕಳೆದ ತಿಂಗಳಲ್ಲಿ ಒಂದು ಕೇಸಲ್ಲಿ ಎಲಾಂಗ್ ವಿತ್ ಗನ್ನು ಪ್ಲಸ್ ಮೀಟ್ ಸೀಸ್ ಮಾಡಿದ್ವಿ. ಮತ್ತೆ 4 ಜನ ತಲೆಮರೆಸ್ಕೊಂಡಿದ್ರು. ಮತ್ತೆ ಅವರು ಕೋರ್ಟ್ ಇಂದ ಬೇಲ್ ತಗೊಂಡ್ ಬಂದು ಸ್ಟೇಷನ್ ಬೇಲ್ ರಿಸೀವ್ ಮಾಡ್ಕೊಂಡಿದ್ರು. ಸರ್ ಇವ್ರ ಮೇಲೆ ಈಗ 3 ತೀರ್ಕೊಂಡಿದಾರಲ್ಲ ಸರ್, ಅವ್ರ ಮೇಲೇನು ಇತ್ತ ಸರ್ ಕೇಸು? ಕೇಸ್ಗಳವೆಲ್ಲ ಪರಿಶೀಲನೆ ನಡೆಸ್ತಾ ಇದೀವಿ. ಹಳೆ ಕೇಸ್ ಅವರ ಬಗ್ಗೆ ಯಾವ್ದಾರು ಇದಾವ ಅಂತ. ಸರ್ ನಿಮ್ ಟೀಮಲ್ಲಿ ಎಷ್ಟು ಜನ ಇದ್ರು ಸರ್? ಮೇಡಮ್ ಈಗ ಏನು ಗುಂಡಿನ ಚಕಮಕಿ ನಡೆದಂತ ಸ್ಪಾಟ್ ಅಲ್ಲಿ 7 ಜನ ಇದ್ರು. ನಿಮ್ಮ ಸಿಬ್ಬಂದಿ 7 ಜನ ಇದ್ರು, ಇವರು 4 ಜನ ಇದ್ರು. ಹೌದೌದೌದು. ಸರ್ ಈಗ ನಿಮ್ಮ ಸಿಬ್ಬಂದಿಗಳ ಮೇಲೆ ಅಂದ್ರೆ ಯಾರಿಗೊಬ್ರು ಗಾಯ ಆಗಿದೆ ಅಂತ ಮಾಹಿತಿ ಬಂತು. ಆತರ ನಿಮ್ಮ ಸಿಬ್ಬಂದಿಗಳ ಮೇಲೆ ಏನಾದ್ರು ಅವ್ರಂದ್ರೆ ನಿಮ್ಮ ಸಿಬ್ಬಂದಿ ಆತ್ಮರಕ್ಷಣೆ ಮಾಡೋದಕ್ಕೆ ಈ ಗುಂಡಿನ ದಾಳಿ ಮಾಡಿರೋದ್ರಿಂದ ಅವ್ರ ಮೇಲೆ ಏನಾದ್ರು ಗಾಯಗಳಾಗಿದೆಯಾ? ಅವ್ರಿಗೆ ಒಬ್ರಿಗೆ ಕಾಲ್ ಪೆಟ್ಟಾಗಿದೆ. ಅಂದ್ರೆ ಈಗ ಔಟ್ ಆಫ್ ಡೇಂಜರ್ ಅಂದ್ರೆ ಏನು ಸಮಸ್ಯೆ ಇಲ್ಲ. ಸರ್ ಈಗ ಸರ್ ಒಂದ್ ಲಾಸ್ಟ್ ಕ್ವಶನ್ ಕೇಳ್ತೀನಿ ಸರ್. ಈಗ ಈ ತರ ಆಗಿದಿಲ್ಲ ಸರ್, ಅಂದ್ರೆ ಒಂದು ಈಗ ನಿಮ್ಮ ವರ್ಷನಲ್ಲಿ ಆತ್ಮರಕ್ಷಣೆಗಾಗಿ ಅಂತ ಹೇಳಿ, ಬಟ್ ಇನ್ನೊಂದ್ ಕಡೆ ಈಗ ಅಲ್ಲಿ ಸಾಕಷ್ಟು ರೀತಿಯ ಆರೋಪಗಳು ಮಾಡ್ತಾ ಇದ್ದಾರೆ. ಇಲ್ಲ ಕೆಲವರು ಅವರ ಹೆಂಡತಿ ಅಂದ್ರೆ ನಮ್ಗೆ ಮಾತನಾಡೋ ಸಂದರ್ಭದಲ್ಲಿ ಗದ್ದೆಯಲ್ಲಿ ಇದ್ರು, ಕೆಲವರು ಅದೆಲ್ಲ ಸುಳ್ಳು. ಸರ್ ಏನಾದ್ರು ಸಿಕ್ಕಿದೆಯಾ ಸರ್? ಹೈ ಅಲರ್ಟ್, ಹೈ ರಿಸ್ಕ್ ಮೇಡಮ್ ಅದು ಎಲ್ಲ ಸಿಕ್ಕಿದೆ. ಅದು ಸಿಕ್ಕಿರ್ತಕ್ಕಂತ 2 ನಾಡ ಬಂದೂಕುಗಳು ಮತ್ತೆ ಅವ್ರದ್ದು 4 ಬ್ಯಾಗ್ಗಳು ಅವೆಲ್ಲ ಸೀಸ್ ಮಾಡಿದೀವಿ. ಅದು ಸೀಸ್ ಮಾಡಿ ಅದ್ರದ್ದು ವಶಕ್ಕೆ ತಗೊಂಡಿವೆ. ಅಂದ್ರೆ ಈಗ ಇಂಥ ಸಂದರ್ಭದಲ್ಲಿ ಸರ್ ಒಂದ್ ಪ್ರಶ್ನೆ ಅಂದ್ರೆ, ಜನರಿಗೆ ಪ್ರಾಣಕ್ಕಿಂತ ಈ ರೀತಿಯಾಗಿ ಈಗ ಅದು ಮನುಷ್ಯರೇ ಆಗಿರ್ಲಿ ಪ್ರಾಣಿಗಳೇ ಆಗ್ಲಿ ಅಂದ್ರೆ ದೊಡ್ಡ ಶಿಕ್ಷಣೆ, ಪ್ರಾಣಿಗಳನ್ನು ಬೇಟೆ ಆಡೋದು. ಮೇಡಮ್ ನೀವು ಕೆಲವೊಂದ್ಸಲ ಸಡನ್ ಈಗ ಗನ್ ಪಾಯಿಂಟ್ ಅಲ್ಲಿ ಇದ್ದಾಗ ಅವೆಲ್ಲ ಯೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ದೇ ಹ್ಯಾವ್ ಟು ಟೇಕ್ ಡಿಸಿಷನ್ ಇಮಿಡಿಯೇಟ್ಲಿ. ಸೊ ಅದರ್ವೈಸ್ ನೆಕ್ಸ್ಟ್ ಪಾಯಿಂಟ್ ಇವರೇ ಹೊಟ್ಟೋಗ್ತಾರೆ. ಯಾರು ರಕ್ಷಣೆ ಮಾಡಕ್ ಹೋಗಿದ್ರಲ್ಲ ಅವರೇ ಹೊಟ್ಟೋಗ್ತಾರೆ. ದೇ ಹ್ಯಾವ್ ಟು ಟೇಕ್ ದೇರ್ ಆಕ್ಷನ್. ಏನ್ ಮಾಡಿದಾರೆ ಅದು ಇದು ಫಸ್ಟ್ ಆಫ್ ಆಲ್ ಒಂದು ಡೀಪ್ ಇನ್ಸೈಡ್ ಹೋಗುವಂತ ಅವಶ್ಯಕತೆ ಇರ್ಲಿಲ್ಲ. ಅವ್ರು ಡೆಫಿನೆಟ್ಲಿ ಬೇಟೆಗೆ ಅಂತಾನೆ 2 ನಾಡ ಬಂದೂಕು ತಗೊಂಡು ಹೋಗಿದ್ದಾರೆ. ಸೊ ದಟ್ ಇಟ್ ಸೆಲ್ಫ್ ಟ್ರೂ. ಅವರು ಬೇಟೆಗೆ ಅಂತಾನೆ ಬಂದಿದ್ದಾರೆ. ಅದಂತ ಏನು ರೆಗ್ಯುಲರ್ ಅಫೆಂಡರ್ಸ್. ಅಂದ್ರೆ ನಾರ್ಮಲ್ ಆಗಿ ಯಾವ ಬೇಟೆ ಸರ್? ಅಂದ್ರೆ ಜಿಂಕೆ ಮಾಂಸಕ್ಕೋಸ್ಕರನಾ ಸರ್? ಯಾವ ಬೇಟೆಗೆ ಅಂದ್ರೆ ಜಿಂಕೆ ಮಾಂಸಕ್ಕೋಸ್ಕರನಾ ಹೇಗೆ ಅಂತ? ಜಿಂಕೆ ಮಾಂಸ ವನ್ಯಜೀವಿ ಪ್ರಾಣಿಗಳ ಮಾಂಸಕ್ಕೋಸ್ಕರ ಬರ್ತಾರೆ. ಜಿಂಕೆ ಆಗಿರ್ಬೋದು, ಕಡವೆ ಆಗಿರ್ಬೋದು. ಸರಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಮ್ ಜೊತೆ ASF ಮರಿಸ್ವಾಮಿ ಅವರು ಮಾತನಾಡಿದನ್ನ ಕೇಳಿಸ್ಕೊಂಡ್ರಿ. ಆಲ್ರೆಡಿ ಈಗ ಅವ್ರು ಹೇಳ್ತಾ ಇರೋದು, ಯಾಕಂದ್ರೆ ಆತ್ಮರಕ್ಷಣೆಗಾಗಿ ಇದೀಗ ಅವರು
ಗುಂಡನ್ನ ಹಾರಿಸಿದ್ದಾರೆ. ಅಲ್ಲಿ ಈ ಸಂದರ್ಭದಲ್ಲಿ 3 ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ಹೇಳಿದ್ರು. ಒಬ್ಬರಿಗೆ ಈಗಾಗಲೇ ಅವರು ಎಸ್ಕೇಪ್ ಆಗಿದ್ದಾರೆ. 3 ಕೂಡ ಈಗ ಸಿಬ್ಬಂದಿ 7 ಜನ ಇದ್ರು. ಆ ಸಂದರ್ಭದಲ್ಲಿ 7 ಜನರ ಮೇಲೂ ಕೂಡ ಅಟ್ಯಾಕ್ ಮಾಡುವಂತ ಪ್ರಯತ್ನ ಆಯಿತು. ಆಲ್ರೆಡಿ ಅವರ ಬಳಿ ಏನಿತ್ತು ನಾಡ ಬಂದೂಕುಗಳು ಅದನ್ನ ಕೂಡ ನಾವಿಲ್ಲಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋ ವಿಚಾರವನ್ನು ಹೇಳಿದ್ರು. ನಮಗೆ ಖಚಿತ ಮಾಹಿತಿ ಇತ್ತು ಈ ರೀತಿಯಾಗಿ ಬೇಟೆಯಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ. ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಅಲ್ಲಿ ಇವರ ಮೇಲಿನ ದಾಳಿ ಮಾಡುವ ಪ್ರಯತ್ನ ಮಾಡಿದ್ರು. ಆಗ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಇಲ್ಲದಿದ್ರೆ ನಮ್ಮ ಸಿಬ್ಬಂದಿಯನ್ನು ನಾವು ಕಳ್ಕೊಳ್ಬೇಕಾಗಿತ್ತು. ಅವರು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ ಎದುರುಗಡೆಯಿಂದ ಅಲ್ಲಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಯಾಕಂದ್ರೆ ಜೀವ ಹೋಗಿದೆ, ಅಲ್ಲಿ 3 ಜೀವ ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ಕೂಡ ಇಲ್ಲದಿದ್ರೆ ನಮ್ಮ ಸಿಬ್ಬಂದಿಯನ್ನು ಕಳ್ಕೋಬೇಕಾಗಿತ್ತು. ಈ ರೀತಿಯಾಗಿ ಕಾಡಿನ ಒಳಗಡೆ ಬಂದು ಬೇಟೆಯಾಡಿದ್ರು, ಸಿಕ್ಕಾಕೊಂಡಿದ್ದಾರೆ. 5-5:30 ವೇಳೆಗೆ ನಡೆದಿರುವಂತಹ ಘಟನೆ ಇದು. ಆಗಲೇ ಕೆಲವರು ಹೇಳ್ತಾ ಇದ್ರು ಕತ್ತಲಲ್ಲಿ ನಡೆದಿದೆ ಅಂತ ಹೇಳಿ. ಕತ್ತಲಲ್ಲ, ಇದ್ರ ಖಚಿತ ಮಾಹಿತಿ ಇತ್ತು. ಬೆಳಿಗ್ಗೆ ಈಗ 5-5:30 6 ಗಂಟೆಯ ಸಂದರ್ಭ ಬೆಳಿಗ್ಗೆ ಆಗಿರುತ್ತೆ. ಇದೀಗ ಬೆಳಕು ಕೂಡ ಹರಿದಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋದು ಸಾಕಷ್ಟು ಆಕ್ರೋಶ ಕೂಡ ಈಗ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನರಿಂದ ಆಪರೇಷನ್ ಆಗಿದೆ. ಬಂದೂಕನ್ನ ಸೀಸ್ ಮಾಡ್ಕೊಂಡಿದೀವಿ, ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದೇವೆ ಅಂತ ಹೇಳಿ ಇದೀಗ ASF ಮರಿಸ್ವಾಮಿ ಅವರು ಹೇಳಿದ್ದಾರೆ. ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನ್ಯೂಸ್ 18 ಜೊತೆ ಅವರು ಮಾತನಾಡಿದ್ದಾರೆ. 7 ಜನರಿಂದ ಆಪರೇಷನ್ ಆಗಿದೆ ಅನ್ನುವ ವಿಚಾರವನ್ನ ಅವರು ಹೇಳಿದ್ದಾರೆ. ಜೊತೆಗೆ ನಮ್ಮ ಆತ್ಮರಕ್ಷಣೆಗಾಗಿ ಅಲ್ಲಿ ಗುಂಡು ಹಾರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ಅಲ್ಲಿ 4 ಜನ ಬೇಟೆಗಾರರಿದ್ರು, ನಮ್ಮಲ್ಲಿ 7 ಮಂದಿ ಸಿಬ್ಬಂದಿ ಇದ್ರು. ಬೆಳಗ್ಗೆ 5 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿರೋದು. 2 ನಾಡ ಬಂದೂಕನ್ನ ಸೀಸ್ ಮಾಡ್ಕೊಂಡಿದ್ದೀವಿ ಅನ್ನುವ ವಿಚಾರವನ್ನ ಕೂಡ ಅವರು ನ್ಯೂಸ್ 18 ಜೊತೆ ಮಾತಾಡುವಾಗ ಹೇಳಿದ್ದಾರೆ. ಎನ್ಕೌಂಟರ್ ಬಗ್ಗೆ ASF ಮರಿಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರದ ಬಳಿ ಕುಟುಂಬಸ್ಥರು ಅಳ್ತಾ ಇದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮಗೆ ನ್ಯಾಯ ಬೇಕು ಅಂತ ಹೇಳಿ ಶವಾಗಾರದ ಬಳಿ ಕುಟುಂಬಸ್ಥರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇಟ್ಸ್ ಎ ಪ್ರೀ ಪ್ಲಾನ್ಡ್ ಮರ್ಡರ್. ಈಗ ಈ ಥರ ಹೋಗ್ತಾರೆ, ದನಕರೆಲ್ಲ ಡೈಲಿ ಹೋಗ್ತಾರೆ, ಮತ್ತೆ ದನಕರಿಗೆ ನಾವೆಲ್ಲ ಹುಲ್ಲಾಕಕ್ಕೆ ಹೋಗ್ತೀವಲ್ಲ, ಈ ಥರ ನೋಡಿದರೆ ಇನ್ನೂ ಟ್ರೈನಿಂಗ್ ಅನಿಸುತ್ತೆ. ಶೂಟೌಟ್ ಮಾಡಿಬಿಟ್ರು. ಈಗ ಅವರು ಬೇಟೆಗೆ ಬಂದಿದ್ರು ಅಂತ. ಇಫ್ ದೇ ಗೋ ಟು ದ ಫಾರೆಸ್ಟ್ ಆರ್ ದೇ ಓನ್ಲಿ ಗೋಯಿಂಗ್ ಫಾರ್ ಹಂಟಿಂಗ್? ಈಗ ಫಾರೆಸ್ಟ್ಗೆ ಹೋದರೆ ಹಂಟಿಂಗ್ ಮಾತ್ರ ಹೋಗ್ತಿದ್ದೀರಾ? ಇಲ್ಲ, ನಮಗಂತ ಬೇರೆ ಕೆಲಸ ಇರುತ್ತೆ, ನೀರಿರುತ್ತೆ. ನೀರಿನ ಸಮಸ್ಯೆ ಎಷ್ಟಿದೆ ಗೊತ್ತಾ ಸರ್? ಈಗ ನೀರು ತಗೊಬರೋದಕ್ಕೆ ಹೋಗಿರ್ಬೋದೇನೋ, ಹಸುಗರು ನೋಡೋಕೆ ಹೋಗಿರ್ಬೋದೇನೋ, ಅಥವಾ ರೆಂಬೆ ಕಂಬ ಏನಾದ್ರು ಕಟ್ ಮಾಡ್ಕೊ ಬರೋದಕ್ಕೆ ಹೋಗಿರ್ಬೋದೇನೋ. ಅವ್ರ ಡೆತ್ ಇರೋ ತನಕ ಎಷ್ಟು ನೋಡ್ಕೋಬೋದು ಅಷ್ಟು ತಿಂಗಳು ಹಾಕಲಿ. ಈಗ ಅರ್ನಿಂಗ್ ಮೆಂಬರೇ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಸರ್ ಬದುಕ್ತಾರೆ? ಈಗ ನಮ್ಗೆ ನ್ಯಾಯ ಬೇಕು. ಈಗ ಬೇರೆ ಡಿಪಾರ್ಟ್ಮೆಂಟ್, ಈಗ ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅವ್ರು ಬರಬೇಕು. ನಾವು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಬೇಕು. ಯಾರು ಶೂಟೌಟ್ ಮಾಡಿದಾರೋ ಅವ್ರನ್ನ ಕೆಲಸದಿಂದ ತೆಗೆದಾಕಿ ಅವರ ಇಂಪ್ರಿಸನ್ಮೆಂಟ್ ಕೊಡಿ, ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟು ಅಥವಾ ಗಲ್ಗದ್ರೆ ಇರಿಸ್ಬೇಕು. ಯಾಕಂದರೆ 3 ಜೀವ ಹೋಗಿದೆ, ಅದಕ್ಕೆ ಕಾರಣನೇ ಅವರು. ಸರ್ ಅದೆಲ್ಲ ಸತ್ಯಕ್ಕೆ ದೂರವಾದ್ದು. ಆ ರೀತಿ ಅಕಸ್ಮಾತ್ ಅದೇ ರೀತಿ ಇದ್ದರೂ ಕೂಡ ಇವರಿಗೆ ಶೂಟ್ ಮಾಡೋದಂತ ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಏನು ನಡೆದಿದೆ ಅಂತ ಇವ್ರಿಗೆ ಏನಾದ್ರು ಪ್ರೂಫ್ ಇದೆ ಇವ್ರ ಹತ್ರ? ಅಮಾಯಕರನ್ನ 3 ಜನನ ಶೂಟೌಟ್ ಮಾಡಿ ಕೊಂದ್ಬಿಟ್ರಲ್ಲ, ಅವ್ರ ಫ್ಯಾಮಿಲಿಗೆ ಏನು, ಇವ್ರಿಗೆ ಯಾರು ಜವಾಬ್ದಾರಿ ಅವ್ರ ಫ್ಯಾಮಿಲಿಗೆ? ಅದರಿಂದ ಈ ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡು ಅವರು ಯಾರು ಶೂಟ್ ಮಾಡಿದಾರೋ ಅವ್ರನ್ನ ಗಲ್ಲಿಗೇರಿಸಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು, ಸಸ್ಪೆಂಡ್ ಮಾಡಿಬಿಟ್ಟು ಮನೇಲಿ ಇಟ್ಕೋಬಾರ್ದು. ಅವ್ರನ್ನ ಗಲ್ಲಿಗೇರಿಸಬೇಕು, ಇಲ್ಲಾಂದರೆ ಜೀವ ಶಿಕ್ಷಣ ಕೊಡಬೇಕು ಅವರಿಗೆ. ಅವರ ಮನೆಯವರಿಗೆ ಸೂಕ್ತ ಪರಿಹಾರ ಸರ್ಕಾರದಿಂದ ಕೊಡಬೇಕು. ಅವರು ಎಲ್ಲ ಮಕ್ಕಳಿಗೂ ಅಥವಾ ಹೆಂಡತಿ ಮಕ್ಕಳಿಗೂ ಜೀವಂತವಾಗಿರುವ ತನಕ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ಆಂಟೋನಿ ಸ್ವಾಮಿ ಇರ್ಬೋದು, ರೋಸ್ ಪೀಟರ್ ಇರ್ಬೋದು, ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ವ್ಯವಸಾಯನ ಮಾಡ್ತಾಯಿದ್ರು, ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ರು. ತಮ್ಮ ಆತ್ಮರಕ್ಷಣೆಗೆ ಬಂದೂಕನ್ನು ಇಟ್ಕೊಂಡಿರ್ಬೋದು. ಆದರೆ ಅರಣ್ಯ ಇಲಾಖೆಯವರು ಯಾಕೆ ಅವ್ರನ್ನ ಶೂಟ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥ ಪ್ರಶ್ನೆ. ನಾನು ಈಗ ಅವ್ರ ಕುಟುಂಬಸ್ಥರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ಅವ್ರದ್ದು ಚಿಕ್ಕ ವಯಸ್ಸಿಂದನೇ ಕೃಷಿನೇನೆ ಸರ್. ಇವಾಗ ದೇ ಹ್ಯಾವ್ ನಾಟ್ ಎಜುಕೇಟೆಡ್ ವೆಲ್ ಸರ್. ಅವರು ಅಷ್ಟು ಸ್ಟಡೀಸ್ ಮಾಡಿಲ್ಲ. ಸೊ ನಾವು ಯೂಶ್ವಲಿ ನಮ್ಮದು ಫುಲ್ ವಿಲೇಜ್ ಒಂದು 500 ಮೆಂಬರ್ಸ್ ಇರ್ತೀವಿ ಸರ್. ಸೊ ಅದರಲ್ಲಿ ಆಲ್ಮೋಸ್ಟ್ 100% ಬರೀ ಕೃಷಿನೇ ಸರ್. ಹಸು ಇರುತ್ತೆ, ಇಲ್ಲಾಂದರೆ ಕೃಷಿ ಮಾಡ್ತಾ ಇರ್ತೀವಿ ಸರ್. ಸೊ ಅವ್ರು 3 ಮೆಂಬರ್ಸು ಅಷ್ಟೇ ಕೃಷಿನೇ ಮಾಡ್ತಿರೋದು ಸರ್. ರಾತ್ರಿ ವೇಳೆ ಯಾಕೆ ಅರಣ್ಯಕ್ಕೆ ಹೋದ್ರು ಅಂತ ಸರ್, ಒಂದು ಇವಾಗ ಯೂಶ್ವಲಿ ನಮ್ಮದು ಬಂದು ಎಂಡ್ ಆಫ್ ದಿ ವಿಲೇಜು, ಏನಾದರೂ ಒಂದು ಹಸು ಹೋಗಿರುತ್ತೋ ಇಲ್ಲ, ಮೇ ಬಿ ಅದು ಏನಕ್ಕಂತ ಇನ್ನೂ ನಮಗಿನ್ನೂ ಕರೆಕ್ಟಾದ ಮಾಹಿತಿ ಸಿಕ್ಕಿಲ್ಲ ಇರುತ್ತಲ್ವ. ಇನ್ ಕೇಸ್ ಅವರು ಏನು ಬೇಟೆಗೆ ಹೋಗಿದ್ರೆ ಅನ್ಕೋಬಿಡಿ,
ಈಗ ಈ ದೇಶದಲ್ಲಿ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಎಷ್ಟು ಅಫೆನ್ಸ್ ಏನೇ ನಡೀತಿದೆ ಎಲ್ಲ ತಪ್ಪು ನಡೀತಿದೆ. ಈ ತಪ್ಪು ಮಾಡೋದು ಎಲ್ಲರೂ ಶೂಟ್ ಮಾಡಿಬಿಡ್ತಾರೆ, ನೀವು ಡೈರೆಕ್ಟ್ ಶೂಟ್ ಔಟ್ ಮಾಡಿಬಿಡ್ತೀರಾ ಏನಕ್ಕೆ? ಇನ್ ಕೇಸ್ ಹೋದ್ರಿ ಅರಣ್ಯ ಪ್ರದೇಶ ಹೋದ್ರೋ ಬಿಟ್ಟರೋ ಏನೋ ಇನ್ ಕೇಸ್ ಹೋಗಿ ಇಲ್ಲಿ ಓದಂಗೆ ಇರಲಿ, ಫಾರ್ ಎಕ್ಸಾಂಪಲ್ ಓದಂಗೆ ಇರಲಿ, ಹೋಗ್ತೀರಾ ನೀವು ಆಸ್ ಪರ್ ಲಾ ಆ್ಯಂಡ್ ಆರ್ಡರ್ ಇದೆ, ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬಂದು ಶೂಟ್ ಮಾಡಿದ್ದೀರಾ, ಬಿಲೋನಿ ಇದೆ, ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಇವಾಗ ಕೇಳಿದ್ರೆ DIG ಆರ್ಡರ್ ಕೊಡ್ತಾನೆ ಅವನು, ಹೆಂಗೆ ಬಿಡೋಕ್ಕಾಗುತ್ತೆ? ಏನು ಪ್ರಕರಣ ಏನಿಲ್ಲ, ಎಲ್ಲ ಬರೋದಿಲ್ಲ. ಇಲ್ಲ ಜೋಳ ಬೆಳೆಯೋದು ಭತ್ತ ಬೆಳೆಯೋದು ಎಲ್ಲ ಕೃಷಿ ಮಾಡಕ್ಕೆ ಕೂತವರೆಲ್ಲ ಹಸು ಹಾಳು ಹಾಳ್ಕೊಂಡು ಇವ್ರು ಬಂದ್ಬಿಟ್ಟು ಎಲ್ಲ ಇದಕ್ಕೆ ಹೋದ್ರು ಬೇಟೆಗೆ ಹೋದ್ರೆ ಅಂದ್ಬಿಟ್ಟು ಎಲ್ಲ ಶೂಟ್ ಔಟ್ ಮಾಡಿದ್ರೆ ಆಗುತ್ತೆ. ಅದು ಎಲ್ಲ ಹೆಂಗೆ ಗೊತ್ತಾ ಮಾಡಿ ಫೋಟೋ ನೋಡಿದ್ರೆ ನೀವು, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಇಲ್ಲಿ ಶೂಟ್ ಔಟ್ ಮಾಡಿದ್ದಾರೆ, ಅಲ್ಲಿ ಶೂಟ್ ಮಾಡೋ ಜಾಗನ ಒಂದೇ ಒಂದು 3 ಜನ ಒಬ್ಬರು ಕೂಡ ಬಿಲೋನಿ ಯಾರಿಗೂ ಶೂಟ್ ಔಟ್ ಮಾಡಿಲ್ಲ. ಇನ್ ಕೇಸ್ ಮಾಡ್ಕೋಬೇಡಿ, ಇನ್ ಕೇಸ್ ಇವ್ರು ಹೋದ್ರು ಫಾರೆಸ್ಟ್ ಅವ್ರು ಹೋದ್ರು ಅವ್ರು ಶೂಟ್ ಔಟ್ ಮಾಡಿದ್ರು, ಅವರು ರಿವೆಂಜ್ ರಿಪ್ಲೈನ ಹೊಡೆದ್ರು ಅನ್ಕೋಬೇಡಿ. ಈಗ ಇಲ್ಲಿ ಡಿಪಾರ್ಟ್ಮೆಂಟ್ ತೋರಿಸಿ ಯಾರಿಗೆ ಗಾಯ ಆಗಿದೆ ಏನಾಗಿದೆ, ಒಬ್ಬರಿಗೆ ಏನೋ ಒಂದು ಸ್ಮಾಲ್ ಒಂದು ಇದಾಗಿಲ್ಲ, ಕ್ರಾಕ್ ಆಗಿಲ್ಲ, ಇವ್ರು ಮಾಡ್ಬಿಡ್ತಾರೆ ಎಲ್ಲ. ಎಲ್ಲ ಬೇಕಂದ್ರೆ ಹೋಗಿದ್ದಾರೆ, ಬೇಕಂದ್ರೆ ಶೂಟ್ ಔಟ್ ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ನೋಡಿದ್ದಾರೆ, ಯಾರಿದ್ದಾರೆ, ಹೊಡೆದಿದ್ದಾರೆ ಅಷ್ಟೇ. ಇವನು ಬೇಕು ಅವಾರ್ಡ್ ಬೇಕಾ, ಪ್ರಮೋಷನ್ ಬೇಕಾ, ಆಗಬೇಕೆಲ್ಲ ಹೋಗೋದು ಹೊಡೆದು ಮಾಡೋರು ಅವರು. ಸರ್ ನನ್ನ ಕ್ವಶನು, ಇವಾಗ ಪ್ರಕರಣ ಇದ್ದಿದ್ರೆ, ಇವಾಗ ಅಕಸ್ಮಾತ್ ಬೇಟೆಗೆ ಹೋಗಿ ಪ್ರಕರಣ ಇದ್ದರೆ ಅದ್ರದ್ದು ಏನು ರೂಲ್ಸ್ ಇದೆ? ನಾನ್ ಬೇಲೇ ಇಲ್ಲ, ಹಂಗಾದ್ರೆ ಇವ್ರು ಏನಕ್ಕೆ ಬಿಟ್ಟರು? ಅದು ನನ್ನ ಕ್ವಶನು. ಇವಾಗ ಅಕಸ್ಮಾತ್ ಇವಾಗ ಫಸ್ಟೇ ಪ್ರಕರಣ ಇದ್ದಿದ್ರೆ ಏನಕ್ಕೆ ಬೇಲಲ್ಲಿ ಬಿಟ್ಟರು? ಹಂಗಾದ್ರೆ ಅಲ್ಲೇ ಪ್ರಾಬ್ಲಮ್ ಇದೆ ತಾನೆ. ಅಕಸ್ಮಾತ್ ಅವ್ರು ಬಿಟ್ಟಿಲ್ಲ ಅಂದರೆ ಈ ಥರ ಶೂಟೌಟ್ ಆಗ್ತಾ ಇತ್ತಾ? ಏನಕ್ಕೆ ಶೂಟೌಟ್ ಮಾಡಿದ್ದು? ಇವಾಗ ಶೂಟೌಟ್ ಆದರೂ ಸಾಯಿಸೋ ಥರ ಶೂಟೌಟ್ ಮಾಡಿದ್ರೆ ಸರ್, ಅದೇ ನನ್ನ ಕ್ವಶನು. ಇವಾಗ ಸರ್ ಏನಿಲ್ಲ ಸರ್, ಎಷ್ಟು ಹೆಂಗೆ ಟ್ರೀಟ್ ಮಾಡ್ತಿದ್ದೀವಿ ಅಂದರೆ, ಬಂದರೆ ಅವರು ಚಾಪೆ ಹಾಕಿ ಮಲಗಿಸಿ ನೀರು ಕೊಡಿಸಿ ಮೊಸರು ಎಲ್ಲನೂ ಮಾಡ್ತಾ ಇದ್ದೀವಿ ಸರ್. ಸಮ್ಮರಲ್ಲಿ ಬಂದ್ಬಿಟ್ರೆ ಅವರಿಗೆ ಏನು ಮಜ್ಜಿಗೆ ಹಾಕ್ತೀವಿ, ಗಂಜಿ ಮಾಡಿ ಕೊಡ್ತೀವಿ, ಎಲ್ಲ ಟೀ ಕೊಡ್ತೀವಿ, ಜ್ಯೂಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರು ಗೊತ್ತಿಲ್ಲ, ನಮ್ಗೆ ಏನಕ್ಕೆ ಶೂಟರ್ ಮಾಡಿದ್ರೆ ಅದು ಹೋದ್ರಂತೆ ಶೂಟರ್ ಮಾಡಿ, ನಮ್ಗೆ ತಿಳಿದಿರೋ ಪ್ರಕಾರ ಹೋದ್ರಂತೆ ಶೂಟರ್ ಮಾಡಿದ್ರಂತೆ ಅಷ್ಟೇ. ಬಂದುಕಿತ್ತ ಏನೋ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇರ್ತೀನಿ, ಇದು ಫಾರೆಸ್ಟ್ ಹೋಗಿರ್ತೀನಿ, ಬಂದು ಇಟ್ಕೊಂಡಿರ್ತೀನಿ, ನೀವು ಆಫೀಸರ್ ಬಂದಾಗ ಶೂಟರ್ ಮಾಡಿಬಿಡ್ತಾರಾ? ಬನ್ನಿ ನಿಮ್ಗೇನೋ ಟ್ರೈನಿಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಚೇಸ್ ಮಾಡಿ ಹಿಡೀರಿ, ಇಲ್ವಾ ವಾಕಿಟಾಗಿದೆ ಇದು ಮಾಡಿ, ಆ ಕಡೆ ಕೌದಲಿದು ಬೀಟ್ ಇಲ್ವಾ, ಈ ಕಡೆ ಸಾಗೆ ಬೀಟ್ ಇಲ್ವಾ, ಎಲ್ಲರಿಗೆ ಎಲ್ಲಿ ರೌಂಡ್ ಅಪ್ ಮಾಡಿ ಹಿಡಿಯೋಕ್ಕಾಗಲ್ವಾ, ಏನೇನು ಮಾಡ್ತಾ ಇದು ಮಾಡೋಕ್ಕಾಗಲ್ಲ ಇವರಿಗೆ, ಓಡಕ್ಕಾಗಲ್ಲ, ಏನಾದ್ರು ಶೂಟ್ ಮಾಡ್ತಾರಂತ ಇವ್ರು ಬಂದ್ಬಿಟ್ಟು ಇಲ್ಲಿ ಇಲ್ಲ ಕತ್ತಗ ತೋರಿಸಲು ಫೋಟೋ ತೋರಿಸಲು ಇಲ್ಲಿ ಶೂಟ್ ಮಾಡಿದಾರಂತ ಎಲ್ಲ ಕಡೆ ಮಾಡ್ತಾ ಇರೋದಿದೆ. ಇವಾಗ ಇವರೇ ಅಂತ ಗೊತ್ತಾಗಿದೆ. ಸೊ ಇವಾಗ 2 ದಿನ ಅದು ಬಿಟ್ಟರು ಇವ್ರನ್ನ ಹಿಡ್ಕೋಬಹುದು. ಎಲ್ಲಿ ಹೋಗ್ಬಿಡ್ತಾರೆ ಸರ್? ಇವರೇನು ಅದರ್ ಕಂಟ್ರಿಗೆ ಹೋಗೋಕ್ಕಾಗುತ್ತಾ?